ನಮಸ್ಕಾರ. ಇದು ಬೆಳಗಾವಿಯ ಪ್ರೀಮಿಯಂ ವೆಜ್ ರೆಸ್ಟೋರೆಂಟ್ ಪಿಂಕ್ ವರಾಂಡಾ ಬಗ್ಗೆನ ಒಂದು ಕ್ವಿಕ್ ಅಪ್ಡೇಟ್. ನೀವು ಬೆಳಗಾವಿಯಲ್ಲಿ ಒಳ್ಳೆ ಕ್ಲಾಸಿ ಹಾಗೂ ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ವಾತಾವರಣದಲ್ಲಿ ಡಿಫ್ರೆಂಟ್ ಆಗಿರೋ ಫ್ಯೂಷನ್ ಫುಡ್ ಎಂಜಾಯ್ ಮಾಡ್ಬೇಕು ಅಂತೆಂದ್ರೆ ಖಂಡಿತ ಈ ಮಾಹಿತಿ ನಿಮ್ಮ ನೆಕ್ಸ್ಟ್ ಡಿನ್ನರ್ ಪ್ಲಾನ್ನ ಸಖತ್ ಈಸಿ ಮಾಡುತ್ತೆ. ಮೊದಲನೇದಾಗಿ ಇಲ್ಲಿನ ಆಂಬಿಯನ್ಸ್ ಬಗ್ಗೆ ಹೇಳ್ಬೇಕು. ಫ್ಯಾಮಿಲಿ ಜೊತೆ ಹೋಗೋಕೆ ಅಥವಾ ಡೇಟ್ ನೈಟ್ಗೆ ಇದು ಹೇಳಿ ಮಾಡಿಸಿದ ಜಾಗ. ಆದ್ರೆ ಒಂದು ರೆಸ್ಟೋರೆಂಟ್ ಕೇವಲ ನೋಡಲು ಸುಂದರವಾಗಿದ್ದರಷ್ಟೇ ಸಾಕಾ, ಅಥವಾ ಅದರ ಸ್ಟಾಟಸ್ ರುಚಿ ಕೂಡ ಆ ಸೌಂದರ್ಯಕ್ಕೆ ತಕ್ಕಂತಿದ್ಯಾ ಅಂತ ನೀವು ಕೇಳ್ಬೋದಲ್ವಾ? ಟ್ರಸ್ಟ್ ಮೀ, ಇಲ್ಲಿ ಆ ಲೆವೆಲ್ಗೆ ಮ್ಯಾಚ್ ಆಗೋ ಥರನೇ ಕೊಲ್ಹಾಪುರಿ ಥೇಚಾ ಪನೀರ್ ಟಿಕ್ಕಾದಂತಹ ಸಖತ್ ಸ್ಮೋಕಿ ಫ್ಲೇವರ್ ಇರೋ ತಂದೂರ್ ಸ್ಟಾರ್ಟರ್ಸ್ ನೀವು ಸವಿಯಬಹುದು. ಎರಡನೇದಾಗಿ, ಈ ದೇಸಿ ಮಸಾಲೆ ತಿಂದ್ಮೇಲೆ ಇಲ್ಲಿನ ಮೆನು ಸಡನ್ ಆಗಿ ಗ್ಲೋಬಲ್ ಫುಡ್ ಕಡೆ ಶಿಫ್ಟ್ ಆಗುತ್ತೆ ನೋಡಿ. ಶ್ರೀರಾಜ ಪನೀರ್ ಡಿಮ್ಸಮ್, 4 ಚೀಸ್ ಪಿಜ್ಜಾ ಮತ್ತೆ ಮುಖ್ಯವಾಗಿ ವೆಜ್ ಸುಶಿಗನು ಇಲ್ಲಿನ ಸ್ಪೆಷಾಲಿಟಿ. ಬೆಳಗಾವಿಯಂತಹ ಊರಲ್ಲಿ, ಅದು ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ನಲ್ಲಿ ಜಪಾನೀಸ್ ಸುಶಿ ಸಿಗುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅಲ್ವಾ? ಬೇಬಿಕಾರ್ನ್ ಟೆಂಪ್ಯುರಾ ಸುಶಿ ಅಂತೂ ಖಂಡಿತ ನಿಮ್ಮ ಊಟಕ್ಕೆ ಒಂದು ಕ್ರೇಜಿ ಫ್ಯೂಷನ್ ಟ್ವಿಸ್ಟ್ ಕೊಡುತ್ತೆ. ಕೊನೆಯದಾಗಿ ಊಟದ ಫೈನಲ್ ರೌಂಡ್ಗೆ ಬರೋಣ. ಇವರ ಮಶ್ರೂಮ್ ಕ್ಯಾಪುಚಿನೋ ಸೂಪ್ನಂತಹ ಡಿಫ್ರೆಂಟ್ ಪ್ರಯೋಗಗಳನ್ನ ಟ್ರೈ ಮಾಡ್ಲೇಬೇಕು. ಆದ್ರೆ ನಿಮ್ಮ ಅಸಲಿ ಗಮನ ಡೆಸರ್ಟ್ಸ್ ಮೇಲಿರ್ಲಿ. ಯಾಕಂದ್ರೆ ಒಂದು ಒಳ್ಳೆ ಊಟ ಅನ್ನೋದು ಬ್ಲಾಕ್ ಬಸ್ಟರ್ ಸಿನಿಮಾ ಇದ್ದ ಹಾಗೆ. ಅದ್ರ ಕ್ಲೈಮ್ಯಾಕ್ಸ್ ಅಂದ್ರೆ ಡೆಸರ್ಟ್ ಯಾವಾಗ್ಲೂ ಅದ್ಭುತವಾಗಿರ್ಬೇಕು, ಹೌದಲ್ವೇ? ಆ ಫೀಲನ್ನ ಇವರ ಚಿಕ್ಕಮಂಗಳೂರು ಕಾಫಿ ತಿರಮಿಸು ಮತ್ತೆ ಬ್ರೌನಿ ಆಲಾ ಮೋಡ್ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಬೆಳಗಾವಿಯ ಪಿಂಕ್ ವರಾಂಡಾ ಕೇವಲ ಒಂದು ಊಟದ ಜಾಗ ಮಾತ್ರ ಅಲ್ಲ, ಇದೊಂದು ಟಾಪ್ ಕ್ಲಾಸ್ ಪ್ರೀಮಿಯಂ ವೆಜ್ ಡೈನಿಂಗ್ ಎಕ್ಸ್ಪೀರಿಯನ್ಸ್.